A sinusoidal voltage of RMS value 10 volts and frequency is to the 50 Hz is applied to a series LR circuit in which R is equal to 3 ohm, L is equal to 12.75 millihenry. Find impedance of the circuit and Z is equal to question mark. RMS current and IRMS is equal to question mark. Next, phase difference between current and voltage. ಏನು ಮಾಡಬೇಕ್ರಿ ಫಸ್ಟ್ ಗಿವನ್ ಬರೀರಿ ವಿ ಆರ್ ಎಮ್ ಎಸ್ ಕೊಡಲಾಗಿದೆ ದಟ್ ಇಸ್ 10 ವೋಲ್ಟ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಎ ಸಿ ಇಸ್ ಗಿವನ್ ದಟ್ ಈಸ್ 50 ಹರ್ಡ್ಸ್. ಓಕೆ ಎಲ್ ಆರ್ ಸರ್ಕಿಟ್ ಅದ ಆ ಎಲ್ ಆರ್ ಸರ್ಕಿಟಲ್ಲಿ ರೆಸಿಸ್ಟೆನ್ಸ್ನ ವ್ಯಾಲ್ಯೂ ಆರ್ ಇಸ್ ಈಕ್ವಲ್ ಟು 3 ಓಮ್ ಅದ ಆ್ಯಂಡ್ ಇಂಡಕ್ಟರ್ ಎಲ್ ಇಸ್ ಈಕ್ವಲ್ಸ್ ಟು 12.75 ಮಿಲಿ ಹೆನ್ರಿ ಅದ. ಆ ಮಿಲಿಯನ್ನು ನಾವು ಹೇಗೆ ಬರಿತಾ ಇದ್ರಿ ಮಿಲಿಯನ್ನು 10⁻³ ಅಂತ ಬರಿತಾ ಇದ್ದೀರಿ. ಓಕೆ ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕಂತ ಇಂಪೆಡೆನ್ಸ್ ಝೆಡ್, current IRMS and phase difference between current and voltage. Okay, see ನಿಮಗೆ ಗೊತ್ತು ದಿಸ್ ಈಸ್ ಯುವರ್ ಎಲ್ ಆರ್ ಸರ್ಕಿಟ್. ಫಾರ್ಮುಲಾ ಇಂಪೆಡೆನ್ಸ್ ಫಾರ್ಮುಲಾ ನೀವು ಏನು ಬರೀತಿದ್ರಿ Z ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್ ಬರಿತಾ ಇದ್ರಿ. ಈಗ ಕೆಪಾಸಿಟ್ರಿ ಇಲ್ಲವೇ ಇಲ್ಲ ಈ ಸರ್ಕಿಟಲ್ಲಿ, ಇದನ್ನು ಡ್ರಾಪ್ ಮಾಡಿಬಿಡೋಣ. ಏನಾಗುತ್ತೆ ಇಂಪೆಡೆನ್ಸ್ Z ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ XL ಅಂದರೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ ದಿಸ್ ಇಸ್ ದ ಫಾರ್ಮುಲಾ. ಈಗ ಆರ್ ಆಲ್ರೆಡಿ ಕೊಟ್ಟಿದ್ದದ, ಆರ್ ವ್ಯಾಲ್ಯೂ ಎಷ್ಟದ, ಆರ್ ವ್ಯಾಲ್ಯೂ 3 ಓಮ್ ಅದ ಆ್ಯಂಡ್ XL ವ್ಯಾಲ್ಯೂಗೂ ಕೊಟ್ಟೇ ಇಲ್ಲ. ಹೇಗೆ ಮಾಡ್ಬೇಕ್ರಿ ಇಂಪೆಡೆನ್ಸ್ ಯಾವುದು ಇಂಡಕ್ಟನ್ಸ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ನಾವೇನು XL ಕಂಡುಹಿಡಿಬೋದು. ದಟ್ ಈಸ್ ಅ ರಿಯಾಕ್ಟಿವ್ ಇಂಡಕ್ಟನ್ಸ್. ಇಂಡಕ್ಟರ್ದು ಇಂಡಕ್ಟನ್ಸ್ ಕೊಡಲಾಗಿದೆ, ಅದನ್ನು ಯೂಸ್ ಮಾಡಿಕೊಂಡು ರಿಯಾಕ್ಟಿವ್ ಇಂಡಕ್ಟನ್ಸ್ XL ಇಸ್ ಈಕ್ವಲ್ ಟು 2πfL. ಸಿ 2ನ ವ್ಯಾಲ್ಯೂ ಗೊತ್ತು 2 ಅಂತ ಬರೀತೀರಿ, ಪೈ ವ್ಯಾಲ್ಯೂ ಗೊತ್ತು 3.14 ಬರೀತೀರಿ, ಎಫ್ ಫ್ರೀಕ್ವೆನ್ಸಿ 50 ಹರ್ಡ್ಸ್ ಕೊಡಲಾಗಿದೆ ಆ್ಯಂಡ್ ಇಂಡಕ್ಟರ್ದು ಇಂಡಕ್ಟನ್ಸ್ ಕೊಡಲಾಗಿದೆ ದಟ್ ಈಸ್ ಎಲ್ ಇಸ್ ಈಕ್ವಲ್ ಟು ಎಷ್ಟದ 12.75 ಇಂಟು 10⁻³ ಅದ. ಓಕೆ ಆ್ಯಂಡ್ ಇದನ್ನು ಸಬ್ಸ್ಟ್ಯೂಟ್ ಮಾಡಿರಿ 2 ಇಂಟು 3.14 ಇಂಟು 50 ಇಂಟು 12.75 ಮಲ್ಟಿಪ್ಲೈ ಮಾಡಿರಿ, ಯು ವಿಲ್ ಗೆಟ್ 4003.5 ಆ್ಯಂಡ್ 10⁻³ ಆ್ಯಸ್ ಇಟ್ ಈಸ್ ಬರಿತಾ ಇದ್ದಾರೆ. ಓಕೆ 10⁻³ ಅಂದರೆ 1/1000 ಇದ್ದಂಗೆ ಅದು. ಓಕೆ ಆ್ಯಂಡ್ ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ 4.0035. ಇದನ್ನು ಅಪ್ರಾಕ್ಸಿಮೇಟ್ಲಿ ನಾವು ಏನು ಬರೆಯೋಣ 4 ಓಮ್ ಅಂತ ನಾವು ಬರೆಯೋಣ. ಓಕೆ ಏನಿದು XL ಇಂಡಕ್ಟಿವ್ ರಿಯಾಕ್ಟನ್ಸ್ ಆ್ಯಂಡ್ ನಮ್ಮ ರಿಯಾಕ್ಟನ್ಸ್ ಇಂಪೆಡೆನ್ಸ್ ಏನದಲ್ಲ ದಟ್ ಈಸ್ ಇಂಪೆಡೆನ್ಸ್ Z ಇಸ್ ಈಕ್ವಲ್ ಟು ಈ ಎಲ್ ಆರ್ ಸರ್ಕಿಟಲ್ಲಿ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ XL ಹೋಲ್ ಸ್ಕ್ವೇರ್ ಅಂತ ಬರೀತಾರೆ. ಆರ್ ವ್ಯಾಲ್ಯೂ ಆಲ್ರೆಡಿ ಅದ ದಟ್ ಈಸ್ 3. ಓಕೆ ಅಲ್ಲೇ ಆರ್ ಇದ್ದಲ್ಲೇ 3 ಸಬ್ಸ್ಟ್ಯೂಟ್ ಮಾಡಿದ್ರಿ ಆ್ಯಂಡ್ XL ವ್ಯಾಲ್ಯೂ ಗೊತ್ತಾಗೈತಿ 4. ಈಗ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿರಿ 4 ಬರೆದ್ರಿ. ಓಕೆ 3ಯನ್ನು ಸ್ಕ್ವೇರ್ ಮಾಡಿರಿ 9 ಆಯಿತು, 4ನ್ನು ಸ್ಕ್ವೇರ್ ಮಾಡಿರಿ 16 ಆಯಿತು, 9 + 16 ಎಷ್ಟಾಯಿತು 25 ಆಯಿತು ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ 25 ಮಾಡಿರಿ 5 ಓಮ್. ವಾಟ್ ಇಸ್ ದ್ಯಾಟ್ ದ ಇಂಪೆಡೆನ್ಸ್ ಏನು ಅಪೋಸಿಷನ್ ಆಫರ್ಡ್ ಬೈ ದಿಸ್ ಎಲ್ ಆರ್ ಸರ್ಕಿಟ್ ಟು ದ ಕರೆಂಟ್. ಓಕೆ ಈ ಎಲ್ ಆರ್ ಸರ್ಕಿಟ್ ಅದಲ್ಲ, ಈ ಫ್ಲೋ ಆಫ್ ಕರೆಂಟ್ ಇಲ್ಲಿ ಏನು ಕರೆಂಟ್ ಫ್ಲೋ ಆಗ್ತದಲ್ಲ ಅದಕ್ಕೆ ಎಷ್ಟು ಇಂಪೆಡೆನ್ಸ್, ಅದಕ್ಕೆ ಎಷ್ಟು ಅಪೋಸಿಷನ್ ಮಾಡ್ತಾ ಇದೆ 5 ಓಮ್ ಅಷ್ಟು ಅಪೋಸಿಷನ್ ಮಾಡ್ತಾ ಇದೆ. ದಟ್ ಈಸ್ ವಾಟ್ ಹಿಯರ್ Z ಇಸ್ ಈಕ್ವಲ್ಸ್ ಟು. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ IRMS. ವೆರಿ ಸಿಂಪಲ್, IRMS ಇಸ್ ಈಕ್ವಲ್ಸ್ ಟು ಫಾರ್ಮುಲಾದ VRMS ಬೈ Z. ಓಕೆ VRMS ಕೊಡಲಾಗಿದೆ, VRMSನ ಬೆಲೆ ಎಷ್ಟು ದಟ್ ಈಸ್ 10 ವೋಲ್ಟ್. ಓಕೆ ದಟ್ ಈಸ್ VRMS ಈಸ್ 10 ವೋಲ್ಟ್ ಆ್ಯಂಡ್ Z ವ್ಯಾಲ್ಯೂ ಜಸ್ಟ್ ಫೈನ್ ಮಾಡಿರಿ ಇಂಪೆಡೆನ್ಸ್. ಓಕೆ ದಟ್ ಈಸ್ 5 ಆ್ಯಂಡ್ VRMS ಬೈ Z. ಓಕೆ VRMS 10 ಅದ ಡಿವೈಡ್ ಬೈ 5 ಮಾಡಿರಿ ದಟ್ ಈಸ್ ಕರೆಂಟ್ IRMS ಇಸ್ 2 ಆಂಪಿಯರ್ ಕರೆಂಟ್ ಥ್ರೂ ದಿಸ್ ಸರ್ಕಿಟ್. ಓಕೆ ನೆಕ್ಸ್ಟು ಏನು ಬರೀತೀರಿ tan of phi ಇಸ್ ಈಕ್ವಲ್ ಟು XL ಬೈ ಆರ್ ಅಂತ ಬರೀತೀರಿ. ಹಾಗಾಗಿ ಬರೀತಾ ಇದ್ರೆ ನಿಮಗೆ ಗೊತ್ತು ಏನು ಗೊತ್ತು ರೀ ನಮಗೆ, ಸಿ tan of phi ಇಸ್ ಈಕ್ವಲ್ ಟು XL ಮೈನಸ್ XC ಡಿವೈಡೆಡ್ ಬೈ ಆರ್ ಅಂತ ಬರೀತಾ ಇದ್ರಿ. ಇಲ್ಲಿ ಕೆಪಾಸಿಟರ್ ಇಲ್ಲವೇ ಇಲ್ಲ ಈ ಸರ್ಕಿಟಲ್ಲಿ, ಹಾಗಾಗಿ tan of phi ಇಸ್ ಈಕ್ವಲ್ ಟು XL ಬೈ ಆರ್ ಆಗುತ್ತೆ. ಅದನ್ನೇ ಬರೀದೀವಿ ಇಲ್ಲಿ ನಾನು. ಓಕೆ XL ಡಿವೈಡ್ ಬೈ ಆರ್. XL ವ್ಯಾಲ್ಯೂ ಗೊತ್ತು ಏನು ರೀ, XL ಅಂದರೆ ರಿಯಾಕ್ಟನ್ಸ್ ಯಾವುದು ಇಂಡಕ್ಟಿವ್ ರಿಯಾಕ್ಟನ್ಸ್ ಎಷ್ಟದ 4 ಅದ. ಆರ್ ವ್ಯಾಲ್ಯೂ ಕೂಡ ಗೊತ್ತು ಕೊಡಲಾಗಿದೆ, ಆರ್ ವ್ಯಾಲ್ಯೂ ಇಸ್ 3 ಅದ. ಹಾಗಾಗಿ 4 ಡಿವೈಡೆಡ್ ಬೈ 3 ಎಷ್ಟಾಯಿತು 1.3333 ಆಯಿತು. ಓಕೆ ಆ್ಯಂಡ್ ಫೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1.3333 ಮಾಡಿದರೆ ಎಷ್ಟು ಬರುತ್ತೆ ನೋಡೋಣ. ಅದಕ್ಕೆ ಏನು ಮಾಡಬೇಕು ನ್ಯಾಚುರಲ್ ಟ್ಯಾಂಜೆಂಟ್ ಟೇಬಲ್ ನೋಡಿರಿ. ನ್ಯಾಚುರಲ್ ಟ್ಯಾಂಜೆಂಟ್ ಟೇಬಲಲ್ಲಿ ನೀವು ಏನು ಮಾಡಬೇಕು 1.3333 ಇದನ್ನು ಹುಡುಕಬೇಕು. ಓಕೆ ಇಲ್ಲಿ 1.0000 ಅದ, ಇಲ್ಲಿ 1.0035 ಅದ. ಓಕೆ ಇಲ್ಲಿ 1.1918 ಅದ, ಇಲ್ಲಿ 1.2349 ಅದ. ಹಿಯರ್ ಯು ಕ್ಯಾನ್ ಸಿ
ದಿಸ್ ಈಸ್ 1 ಪಾಯಿಂಟ್ ಎಷ್ಟದ ಇದು, ದಿಸ್ ಈಸ್ 1.3319 ಅದ. ಓಕೆ, ಇಲ್ಲಿ ಕರಸ್ಪಾಂಡಿಂಗ್ ಇದ್ರ ವ್ಯಾಲ್ಯೂ ನೋಡ್ರಿ 16 ಅದ ಇಲ್ಲಿ. ಓಕೆ, ಇದನ್ನು 16ನ ಆ್ಯಡ್ ಮಾಡೋಣ, ಎಷ್ಟಾಗುತ್ತೆ, that's 9 plus 6 15 carry 1, now it becomes 1.3335 ಆಯಿತು, which is nearly equal to or somewhat equal to ಎಷ್ಟಾಗುತ್ತೆ 1.333 ಭಾಳ ನಿಯರ್ ಆಗುತ್ತೆ ಈ ನಂಬರು. ಓಕೆ, ಇದ್ರ ಕರಸ್ಪಾಂಡಿಂಗ್ ಎಂಗಲ್ ಮತ್ತು ಮಿನಿಟ್ಸನ್ನು ನೋಡೋಣ. ಓಕೆ, ಹಿಯರ್ ಕರಸ್ಪಾಂಡಿಂಗ್ ಎಂಗಲ್ ಎಷ್ಟದ 53 ಡಿಗ್ರಿ ಅದ, ಆ್ಯಂಡ್ ಕರಸ್ಪಾಂಡಿಂಗ್ ಮಿನಿಟ್ ಎಷ್ಟದ 6 ಮಿನಿಟ್ ಅದ. ಇಲ್ಲಿ ನೀವು 16 ಆ್ಯಡ್ ಮಾಡಿದರೆ ಕರಸ್ಪಾಂಡಿಂಗ್ ಮಿನಿಟ್ 2 ಮಿನಿಟ್ ಅದ. ಓಕೆ, ಏನು ಮಾಡೋಣ, 6 + 2 ಎಷ್ಟಾಯಿತು, 8 ಮಿನಿಟ್. ಹಾಗಾಗಿ ಅದರ ಎಷ್ಟಾಯಿತು 53 ಡಿಗ್ರಿ 8 ಮಿನಿಟ್ಸ್ ಅಂತ ಬರೀಬೋದು. ಏನಿದು, tan ಇನ್ವರ್ಸ್ ಆಫ್ tan ಇನ್ವರ್ಸ್ ಆಫ್ 1.3333 ಏನದಲ್ಲ. ಓಕೆ, 5 is equal to tan ಇನ್ವರ್ಸ್ ಆಫ್ 1.3333 ಅದಲ್ಲ, ಅದರ ಎಂಗಲ್ ಎಷ್ಟಾಗುತ್ತೆ 53 ಡಿಗ್ರಿ 8 ಮಿನಿಟ್ ಆಗುತ್ತೆ. ಏನು ಮಾಡಿದ್ರಿ ನೀವು ಇಲ್ಲೇ, ಹಿಯರ್ ಇಂಪೆಡೆನ್ಸ್ ಆಫ್ ದ್ಯಾಟ್ LR ಸರ್ಕ್ಯೂಟ್, ಕರೆಂಟ್ ಥ್ರೂ ದ್ಯಾಟ್ LR ಸರ್ಕ್ಯೂಟ್, and the phase difference between the current and voltage in that LR circuit, that is 53 degree 8 minutes.